ಆತ್ಮೀಯ H60 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ ನಿಮ್ಮ ಮುಂದೆ ಧರ್ಮಸ್ಥಳ ಬಿಟ್ಟು ಮತ್ತೇನು ಕಣ್ಣಿ ಕಾಣ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತು. ಯಾಕಂದರೆ ಎಲ್ಲ ಇಡೀ ಕರ್ನಾಟಕದ ಕಣ್ಣೆಲ್ಲ ಧರ್ಮಸ್ಥಳದತ್ತ. ಧರ್ಮಸ್ಥಳದ ಈ ನಿಗೂಢ ಸಾವುಗಳು, ನಿಗೂಢ ತಲೆಬುರುಡೆಗಳು, ನಿಗೂಢ ಆದಷ್ಟು ಇದನ್ನೆಲ್ಲ ಮುಚ್ಚಿ ಹಾಕಬೇಕು ಅನ್ನೋದು ಪ್ರಯತ್ನ ಸಾಕಷ್ಟು ಮಾಡಿದರು. ಆದರೂ ಕೊನೆಗೆ SIT ನೇಮಿಸುವಂಥ ಅನಿವಾರ್ಯತೆ ಕರ್ನಾಟಕ ಜನ, ರಾಷ್ಟ್ರದ ಜನ ತಂದರು ಅನ್ನೋದು ಒಂದು ದೊಡ್ಡ ಸಾಧನೆ. ಇದೊಂದು ಫಸ್ಟ್ ಟೈಮ್ ಇಂಥದ್ದಾಗಿದ್ದು ಇತಿಹಾಸದಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಧರ್ಮಸ್ಥಳದಂಥ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅಧರ್ಮೀಯರು ಏನು ಮಾಡಿದ್ರಪ್ಪ, ನಾವು ಇದನ್ನು ಅಧರ್ಮೀಯರು ಮಾಡಿದರು ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಈ ಕೆಲಸ ಒಬ್ಬ ಧರ್ಮಿಷ್ಠರಿಂದ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳಿಂದ ಇದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಅನ್ಯಾಯಕ್ಕೋರಿದ್ದಾರೋ, ಯಾರು ಲಫಂಗರಿದ್ದಾರೋ, ಯಾರು ಅಧರ್ಮೀಯರಿದ್ದಾರೋ, ಯಾರು ಮೂಲಭೂತವಾದಿಗಳಿದ್ದಾರೋ, ಯಾರು ಅತ್ಯಂತ ಬುದ್ಧಿವಂತರಿದ್ದಾರೋ, ಅಥವಾ ಈ ವ್ಯವಸ್ಥೆ ತಮಗೆ ಹೆಂಗೆ ಬೇಕೋ ಹಂಗೆ ಅನುಕೂಲ ಮಾಡಿಕೊಂಡ್ರೆ ಆಟ ಆಡುವಂಥ ಜನ ಇದ್ದಾರೋ, ಅವರೆಲ್ಲರ ಪಾಪಕೃತ್ಯಗಳಿಂದ ಇವತ್ತು ಧರ್ಮಸ್ಥಳ ಅದಕ್ಕೆ ಒಂದು ತನ್ನದೇ ಅಂತ ಉನ್ನತವಾದ ಅತ್ಯುನ್ನತವಾದ ಅದರ ಬಗ್ಗೆ ಪವಿತ್ರತೆ ಇದ್ದ ಸ್ಥಳದ ಬಗ್ಗೆ ಒಂದಿಷ್ಟು ಬೇಜಾರಾಗುವಂಥ ಘಟನೆಗಳಾಗ್ತಾ ಇದ್ದಾವೆ. ಆ ದಿಶೆಯಲ್ಲಿ SIT ನಿಧಾನಕ್ಕೆ ತನ್ನ ಕೆಲಸವನ್ನು ಶುರು ಮಾಡಿದ. ಅನಾಮಿಕ ವ್ಯಕ್ತಿಯನ್ನು ಎನ್ಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ.